ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು 2024ರಲ್ಲಿ ರಿಲೀಸ್ ಆಗಿದ್ದ ಲೋ ಲೈಫ್ಸ್ ಅನ್ನೋ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಈ ಮೂವಿಯನ್ನ ಈ ವರ್ಷದ ಮೋಸ್ಟ್ ಡಿಸ್ಟರ್ಬಿಂಗ್ ಚಿತ್ರ ಅಂತ ಕರೀತಾ ಇದ್ದಾರೆ. ಈ ಚಿತ್ರ ನೀವು ಅನ್ಕೊಂಡಂಗೆ ಇರಲ್ಲ. ನಾವು ಗೆಸ್ ಮಾಡೋದೇ ಒಂದಾದ್ರೆ ಅಲ್ಲಿ ನಡೆಯೋದೇ ಬೇರೆ ವಿಷಯಗಳು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಬ್ಬ ಕಾಡಿನ ಮಧ್ಯೆ ಓಡ್ತಾ ಇದ್ದಾನೆ. ಅವನ್ನ ಕೊಲ್ಲೋದಕ್ಕೆ ಓಡಿಸ್ಕೊಂಡು ಬರ್ತಾ ಇರೋ ವ್ಯಕ್ತಿ ಕೈಯಲ್ಲಿ ಚಾಕು ಇದೆ. ಓಡ್ತಾ ಇದ್ದ ವ್ಯಕ್ತಿಯ ಕಾಲನ್ನ ಕುಯ್ದು ಕೆಳಗಡೆ ಬಿದ್ದ ಮೇಲೆ ಬ್ರೂಟಲ್ ಆಗಿ ಕೊಲೆ ಮಾಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಒಂದು VR ವ್ಯಾನ್ ನ ತೋರಿಸ್ತಾರೆ. ಅದರಲ್ಲಿ ಒಂದು ಫ್ಯಾಮಿಲಿ ವೆಕೇಶನ್ಗೆ ಅಂತ ಬರ್ತಾ ಇದ್ದಾರೆ. ಇವ್ರ ಹೆಸರು ಕೀತ್, ಇದು ಅವರ ವೈಫ್ ಕ್ಯಾಥ್ಲಿನ್. ಇವರಿಗೆ ಜೆಫ್ರಿ ಅಂಡ್ ಏಮಿ ಅನ್ನೋ ಮಕ್ಕಳಿದ್ದಾರೆ. ಮಧ್ಯಾಹ್ನ ಲಂಚ್ಗೆ ಯಾವ್ದೋ ಮಾಂಸ ಬೇಯಿಸ್ತಾ ಇದ್ದಾರೆ. ಏಮಿ ಯಾವಾಗ್ಲೂ ಫೋನ್ ಅಲ್ಲೇ ಬ್ಯುಸಿ ಇರ್ತಾಳೆ. ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ಲದೆ ಸ್ವಲ್ಪ ದೂರ ಬಂದು ಸ್ಮೋಕ್ ಮಾಡ್ತಾ ಇದ್ದಾಳೆ. ಈ 3 ಜನ ಲಂಚ್ ಮಾಡ್ತಾ ಇರುವಾಗ ಇಬ್ರು ಕಾರ್ ನಲ್ಲಿ ಬರ್ತಾರೆ. ಅವರು ನೋಡೋದಕ್ಕೆ ಸೈಕೋಗಳ ತರಾನೇ ಇದ್ದಾರೆ. ಏನೋ ಸರ್ಚ್ ಮಾಡ್ತಾ ಇದ್ದಾರೆ. ಕೀತ್, ಯಾರ್ ನೀವು, ಏನ್ ಬೇಕು ಅಂತ ಕೇಳ್ತಾರೆ. ಏನೋ ಮಾಂಸ ಬೇಯಿಸ್ತಾ ಇದ್ದೀರಾ ಅನ್ಸುತ್ತೆ, ನಮ್ಗೂ ಕೊಡ್ತೀರಾ ಅಂತ. ಸಾರಿ, ನಾವು ಜಾಸ್ತಿ ಕುಕ್ ಮಾಡಿಲ್ಲ. ಅದು ಬಿಡಿ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ಫ್ರೆಂಡ್ ಒಬ್ಬ ಕಾಣಿಸ್ತಾ ಇಲ್ಲ, ಅವನ್ ಹೆಸರು ಮೇಲಿಯಾರ್ ಅಂತ, ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಆಗ ಜೆಫ್ರಿ ಇವರಿಬ್ಬರಿಗೆ ಚಾಕ್ಲೇಟ್ ಕೊಡ್ತಾನೆ. ಕೀತ್ ಇವರಿಬ್ಬರನ್ನ ನೋಡಿ ಹೆದರ್ತಾ ಇದ್ದಾರೆ. ಅಷ್ಟರಲ್ಲಿ ಏಮಿ ಬರ್ತಾಳೆ. ಅವಳನ್ನ ನೋಡಿ ಯಾರು ಈ ಹುಡುಗಿ ಅಂತ ಕೇಳ್ತಾ ಇದ್ದಾರೆ. ಅವಳು ನನ್ ಮಗಳು ಏಮಿ, ಗಾಡಿ ಹತ್ತು ಅಂತ. ಸೊ ಇಲ್ಲಿ ಇರೋದು ಸೇಫ್ ಅಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ನಾವು ನಿಮ್ ಫ್ರೆಂಡ್ ನ ನೋಡಿಲ್ಲ, ನಮ್ಗೆ ಟೈಮ್ ಆಗಿದೆ, ಹೊರಡ್ತೀವಿ ಅಂತ. ಸೊ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅವರು ಹೋದ್ಮೇಲೆ ಕೀತ್ ಅಂಡ್ ಫ್ಯಾಮಿಲಿ ವ್ಯಾನ್ ನಲ್ಲಿ ಹೋಗ್ತಾ ಇದ್ದಾರೆ. ನೋಡಿದ್ರೆ ದಾರಿ ಮಧ್ಯೆ ಮತ್ತೆ ಅವರಿಬ್ರು ಕಾರನ್ನ ಅಡ್ಡ ನಿಲ್ಸಿದ್ದಾರೆ. ಇವ್ರಿಗೆಲ್ಲ ಭಯ ಆಗುತ್ತೆ. ಒಬ್ಬನ ಕೈಯಲ್ಲಿ ಶಾರ್ಟ್ ಗನ್ ಇದೆ. ಕೀತ್, ಏನಾಯ್ತು ಅಂತ ಕೇಳ್ತಾರೆ. ಗಾಡಿ ಕೆಟ್ಟೋಗಿದೆ, ಪಕ್ಕದಲ್ಲಿ ಯಾವುದೇ ಮೆಕ್ಯಾನಿಕ್ ಶಾಪ್ ಇಲ್ಲ. ಸೊ ಅದಕ್ಕೆ ನಮ್ಮಿಬ್ಬರಲ್ಲಿ ಒಬ್ಬನಿಗೆ ಲಿಫ್ಟ್ ಕೊಡಿ. ಹೇಗೂ ಇದೇ ದಾರಿಯಲ್ಲೇ ಸಿಟಿಗೆ ಹೋಗ್ಬೇಕು, ಹಾಗೇನೆ ಲಿಫ್ಟ್ ಕೊಡಿ. ಕೀತ್ ಶಾರ್ಟ್ ಗನ್ ನೋಡಿ ಹೆದರ್ತಾ ಇದ್ದಾರೆ. ಗನ್ ನೋಡಿ ಹೆದರ್ತಾ ಇದ್ದೀರಾ? ಸರಿ, ಇವನಿಗೆ ಲಿಫ್ಟ್ ಕೊಡಿ. ಅವನ್ ಹತ್ರ ಗನ್ ಇಲ್ಲ, ಅವನಿಂದ ನಿಮ್ ಫ್ಯಾಮಿಲಿಗೆ ಏನು ತೊಂದ್ರೆ ಆಗಲ್ಲ ಅಂತ. ಬೇರೆ ಆಪ್ಷನ್ ಇಲ್ದೆ ಒಬ್ಬನ ವ್ಯಾನ್ ನಲ್ಲಿ ಹತ್ತಿಸ್ಕೊಳ್ತಾರೆ. ಹೋಗೋ ದಾರಿಯಲ್ಲಿ ಇವನು ಗೇಮ್ ಆಡೋಣ ಅಂತ ಜೆಫ್ರಿಗೆ ಹೇಳ್ತಾನೆ. ಜೆಫ್ರಿ ಗೇಮ್ ಆಡೋದಕ್ಕೆ ರೆಡಿ. ಆದ್ರೆ ಅವ್ರ ತಾಯಿ ಗೇಮ್ ಎಲ್ಲ ಯಾಕೆ, ಅವನು ಸ್ವಲ್ಪ ಹೊತ್ತಲ್ಲೇ ಇಳಿತಾನೆ ಅಲ್ವಾ ಅಂತ. ಆದ್ರೆ ಇವನು ಕೇಳ್ತಾನೆ ಇಲ್ಲ. ಗೇಮ್ ಆಡ್ತೀನಿ ಅಂತ ಹೇಳಿ ಗೇಮ್ ಆಡ್ತಾ ಇದ್ದಾನೆ. ಇವನು ಎಮೀನ ನೋಡಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ. ಆಗ ಕೀತ್, ನಿಮ್ ಮನೆ ಎಲ್ಲಿದೆ ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಮನೇಲಿ ಯಾರೆಲ್ಲ ಇದ್ದೀರಾ? ನಾನು ಚಿಕ್ಕವನಿದ್ದಾಗ ನಮ್ ತಂದೆ ತೀರ್ ಹೋದ್ರು. ಈಗ ನಮ್ ಅಂಕಲ್ ಅಂಡ್ ಇಬ್ರು ಸಿಸ್ಟರ್ಸ್ ಇದ್ದಾರೆ ಅಂತ. ಹೀಗೆ ಗೇಮ್ ಆಡ್ತಾ ಜೆಫ್ರಿ ಕೈಯಲ್ಲಿ ಇದ್ದ ನೋಟ್ ನ ಕಿತ್ಕೊಳ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಜೆಫ್ರಿ ಚಾಕು ತೆಗೆದು ಇವನ್ ಕತ್ತಿನ ಭಾಗಕ್ಕೆ ಚುಚ್ಚು ಬಿಡ್ತಾನೆ. ಆಗ ಕೀತ್, ಸಿಗ್ನಲ್ ಕೊಡೋಕು ಮುಂಚೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಆಗ ಕ್ಯಾಥ್ಲಿನ್ ಏಮಿಗೆ ಹೇಳ್ತಾರೆ, ನೋಡು ನಿನ್ ತಮ್ಮ ಕಷ್ಟ ಪಡ್ತಾ ಇದ್ದಾನೆ, ಹೆಲ್ಪ್ ಮಾಡು ಅಂತ. ಇದೇ ದೊಡ್ಡ ಟ್ವಿಸ್ಟ್. ಈ ಫ್ಯಾಮಿಲಿ ತುಂಬಾ ಒಳ್ಳೆಯವರು. ಇವರಿಬ್ರು ಸೈಕೋಗಳು. ಇವ್ರ ಹತ್ರ ಪಾಪ ಇವರು ಸಿಕ್ಕಾಕೊಂಡ್ಬಿಟ್ರಲ್ಲ ಅಂತಾನೆ ನಮ್ಗೆ ತೋರ್ಸಿರ್ತಾರೆ. ಆದ್ರೆ ನಿಜವಾಗ್ಲೂ ಈ ಫ್ಯಾಮಿಲಿ ಹತ್ರನೇ ಇವರಿಬ್ರು ಸಿಕ್ಕಾಕೊಂಡಿರ್ತಾರೆ. ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ನಿನ್ನೆ ರಾತ್ರಿ ಒಂದು ಕೊಲೆ ನಡೀತು ಅಲ್ವಾ, ಆ ಕೊಲೆನ ಮಾಡಿದ್ದು ಕೂಡ ಇದೇ ಫ್ಯಾಮಿಲಿನೇ. ಅವರಿಬ್ರು ಮೇಲಿಯಾರ್ ಅನ್ನೋ ವ್ಯಕ್ತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ರು ಅಲ್ವಾ, ಅವನ್ನ ನಿನ್ನೆ ರಾತ್ರಿನೇ ಇವರು ಕೊಲೆ ಮಾಡಿರ್ತಾರೆ. ಅವನ್ನ ಕೊಲೆ ಮಾಡಿದ ನಂತರ ಅವನ್ ಮಾಂಸನ ಬೇಯಿಸಿ ಮಧ್ಯಾಹ್ನ ಲಂಚ್ ಮಾಡ್ತಾ ಇದ್ರು. ಕೀತ್ ಅಂಡ್ ಫ್ಯಾಮಿಲಿ ಕ್ಯಾನಿಬಲ್ಸ್ ಆಗಿರ್ತಾರೆ, ಅಂದ್ರೆ ನರಭಕ್ಷಕರು. ಅಷ್ಟೇ ಅಲ್ಲದೆ ಮೋಸ್ಟ್ ಡೇಂಜರಸ್ ಸೈಕೋಗಳಾಗಿರ್ತಾರೆ. ಈಗ ಒಬ್ಬನ್ನ ಕೊಲೆ ಮಾಡಿದ್ರು ಅಲ್ವಾ, ಅವನ್ ಹೆಸರು ಬೆಲ್ಲಿ. ಅವನ್ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಫ್ರೀಜರ್ ನಲ್ಲಿ ಇಡ್ತಾರೆ. ಇದರಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ಈಗ ಕೊಲೆ ಮಾಡಿದ್ದ ವ್ಯಕ್ತಿಯ ಕಣ್ ಕಿತ್ತು, ತೊಗೊಯಮಿ, ಇದು ನಿನ್ಗೆ ಫೇವ್ರೆಟ್ ಅಲ್ವಾ ಅಂತ ಕೊಡ್ತಾರೆ. ಹಾಗೆ ಕಟ್ ಮಾಡಿ ಕೊಲೆ ಆಗಿರೋ ಬೆಲ್ಲಿ ಫ್ಯಾಮಿಲಿನ ತೋರಿಸ್ತಾರೆ. ಇವರೇ ಬೆಲ್ಲಿ ಹೇಳಿದ್ದ ಅವರ ವಯಸ್ಸಾದ ಅಂಕಲ್. ಇವಳ ಹೆಸರು ಜೂಲಿ ಅಂಡ್ ಇದು ಅವಳ ಅಕ್ಕ ಆನಾ. ಬೆಲ್ಲಿ ಸತ್ತಿರೋ ವಿಷಯ ಗೊತ್ತಿಲ್ಲದೆ ಡಿನ್ನರ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ಹೊರಗಡೆ ಹೋಗಿದ್ದ ಅಣ್ಣನೇ ರಿಟರ್ನ್ ಬಂದಿದ್ದಾನೆ ಅಂತ ಡೋರ್ ತೆಗಿತಾಳೆ. ನೋಡಿದ್ರೆ ಬಂದಿರೋದು ಕೀತ್ ಅಂಡ್ ಫ್ಯಾಮಿಲಿ. ಏನ್ ಪ್ರಾಬ್ಲಮ್, ಯಾರ್ ನೀವು ಅಂತ ಕೇಳಿದಾಗ, ನಾವು ಬಂದಿದ್ದ RV ವ್ಯಾನ್ ಸ್ಟಾರ್ಟ್ ಆಗ್ತಿಲ್ಲ, ರಿಪೇರಿ ಆಗಿದೆ, ಕತ್ಲೆ ಬೇರೆ ಆಗಿದೆ, ಅದಕ್ಕೆ ಇವತ್ತು ರಾತ್ರಿ ನಿಮ್ ಮನೇಲಿ ಇರ್ತೀವಿ ಅಂತ. ಆನಾ ಹೇಳ್ತಾಳೆ, ಇನ್ನು ಸ್ವಲ್ಪ ದೂರ ಹೋದ್ರೆ ಸಿಟಿ ಬರುತ್ತೆ, ನಡ್ಕೊಂಡು ಹೋಗಿ ಅಂತ. ಆಗ ಕೀತ್ ಒಂದು ಪ್ಲಾನ್ ಮಾಡಿ, ನಾವು ದಾರಿಯಲ್ಲಿ ಬರ್ತಿರುವಾಗ ನಿಮ್ಮ ಅಣ್ಣ ಬೆಲ್ಲಿ ಸಿಕ್ಕಿದ್ದ, ಹೀಗೆ ಗಾಡಿ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳ್ದಾಗ ನಮ್ಮನೆಯಲ್ಲೇ ಸ್ಟೇ ಆಗಿ ಅಂತ ಈ ಅಡ್ರೆಸ್ಗೆ ಕಳಿಸ್ದ ಅಂತ. ಇವರಿಬ್ರು ಬೆಲ್ಲಿನ ತುಂಬಾ ಇಷ್ಟಪಡ್ತಾರೆ ಅನ್ಸುತ್ತೆ. ಬೆಲ್ಲಿ ಹೆಸರನ್ನ ಕೇಳಿದ ತಕ್ಷಣ ಸರಿ ಬನ್ನಿ ಅಂತ ಒಳಗಡೆ ಕರ್ಕೊಳ್ತಾರೆ. ಆ ವಯಸ್ಸಾದ ವ್ಯಕ್ತಿ ಸರಿಯಾದ ಟೈಮ್ಗೆನೆ ಬಂದಿದ್ದ
ಇದ್ದೀರಾ, ನಮ್ ಜೊತೆ ಡಿನ್ನರ್ ಮಾಡಿ ಅಂತ. ಆಗ ಕೀತ್, ನಿಮ್ ಹತ್ರ ಫೋನ್ ಇದೆಯಾ, ಒಂದು ಕಾಲ್ ಮಾಡ್ತೀನಿ ಅಂತ. ಅದಕ್ಕೆ ಇವರು, ನಮ್ಮ ಮನೇಲಿ ಫೋನ್ ಇಲ್ಲ, ಒಂದೇ ಒಂದು ಫೋನ್ ಇತ್ತು, ಅದು ಬೆಲ್ಲಿ ಹತ್ರ ಇದೆ, ಅವನು ಬಂದ ಮೇಲೆ ನೀವು ಕಾಲ್ ಮಾಡ್ಬೋದು ಅಂತ. ಆಕ್ಚುಲಿ ಇವರು ಬೆಲ್ಲಿನ ಸಾಯಿಸಿದಾಗ ಅವನ್ ಫೋನ್ ನ ಕೂಡ ಹೊಡೆದಾಕಿರ್ತಾರೆ. ಸೊ ಈಗ ಡಿನ್ನರ್ ಮಾಡೋದಕ್ಕೆ ಹೇಳ್ತಾರೆ. ಇವರು ಕ್ಯಾನಿಬಲ್ಸ್ ಆಗಿರೋದ್ರಿಂದ ಈ ಪಾಸ್ತಾ ನೂಡಲ್ಸ್ ಎಲ್ಲ ಇವರಿಗೆ ಇಷ್ಟ ಆಗೋದಿಲ್ಲ. ಇವರಿಗೆ ಡೌಟ್ ಬರಬಾರ್ದು ಅಂತ ಫೋರ್ಸ್ಫುಲ್ಲಿ ತಿಂತಾ ಇದ್ದಾರೆ. ಆನಾ ಕೇಳ್ತಾಳೆ, ಬೆಲ್ಲಿ ನಿಮ್ನ ಇಲ್ಲಿಗೆ ಕಳಿಸ್ತಾ ಅಂತ ಹೇಳಿದ್ರಿ ಅಲ್ವಾ, ಮತ್ತೆ ಅವನ್ ಯಾಕೆ ಬಂದಿಲ್ಲ ಅಂತ. ಕೀತ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಟೆನ್ಷನ್ ಆಗ್ತಿದೆ. ಆಗ ಕ್ಯಾಥ್ಲಿನ್, ನಿಮ್ ಅಣ್ಣ ಮೇಲಿಯರ್ ಅಂತ ಯಾರನ್ನೋ ಸರ್ಚ್ ಮಾಡ್ತಾ ಇದ್ದ, ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಕಳಿಸ್ದ ಅಂತ. ಅಂದ್ರೂನು ಯಾನಾಗೆ ಇವ್ರ ಮೇಲೆ ಡೌಟ್ ಕಮ್ಮಿ ಆಗ್ತಿಲ್ಲ. ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಳೆ. ಆಗ ಇವರು, ಇನ್ನು ಸುಮ್ನೆ ಇದ್ರೆ ಸರಿಯಾಗಲ್ಲ, ಇವ್ರಗಳ ಕತೆ ಮುಗಿಸೋದೇ ಒಳ್ಳೇದು ಅಂತ ಹೈಡ್ ಮಾಡಿದ್ದ ಚಾಕುಗಳನ್ನ ತೆಗಿತಾರೆ. ಹ್ಯಾಮರ್ ತಗೊಂಡು ಮ್ಯಾಕ್ ಅನ್ನೋ ವ್ಯಕ್ತಿ ಬರ್ತಾನೆ. ಮೇ ಬಿ ಇವನು ಜೂಲಿನ ಮದ್ವೆ ಆಗೋನು ಅನ್ಸುತ್ತೆ. ಮ್ಯಾಕ್ ಒಳ್ಳೆ ಬಾಡಿ ಬಿಲ್ಡರ್ ತರ ಇರೋದ್ರಿಂದ ಹೆದ್ರಿದ್ದ ಕೀತ್ ಅಂಡ್ ಫ್ಯಾಮಿಲಿ ಚಾಕುಗಳನ್ನ ಅಲ್ಲೇ ಇಟ್ಕೊಳ್ತಾರೆ. ಹೇಗೂ ಮನೇಲಿ ಇಬ್ರು ಹುಡುಗಿರು, ಒಬ್ರು ವಯಸ್ಸಾದ ವ್ಯಕ್ತಿ ಇರ್ತಾರೆ. ಅವ್ರನ್ನ ಸಾಯಿಸಿ ಮಾಂಸ ತಗೊಂಡು ಹೋಗೋಣ ಅಂತ ಅನ್ಕೊಂಡೇ ಬಂದಿರ್ತಾರೆ. ಆದ್ರೆ ಮ್ಯಾಕ್ ನ ನೋಡಿ ಇವ್ರ ಪ್ಲಾನ್ ಉಲ್ಟಾ ಹೊಡೆದಿದೆ. ಬೆಲ್ಲಿ ಜೊತೆ ಬ್ರಿಯಾನ್ ಅಂತ ಒಬ್ಬ ಇರ್ತಾನೆ ಅಲ್ವಾ, ಅವನಿಗೆ ಬೆಲ್ಲಿ ಸತ್ತೋಗಿರೋ ವಿಷಯ ಗೊತ್ತಿಲ್ದೆ ಬೆಲ್ಲಿ ಫೋನ್ಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ. ಬ್ರಿಯಾನ್ ಏನ್ ಅನ್ಕೊಂಡಿದ್ದ ಅಂದ್ರೆ ಬೆಲ್ಲಿ ವ್ಯಾನ್ ಅಲ್ಲಿ ಹೋಗಿ ಯಾರಾದ್ರೂ ಮೆಕ್ಯಾನಿಕ್ ನ ಕರ್ಕೊಂಡು ಬರ್ತಾನೆ ಅಂತ. ಆದ್ರೆ ಈಗ ಬೆಲ್ಲಿ ಫೋನ್ ಸ್ವಿಚ್ ಆಫ್ ಆಗಿದೆ. ಅಷ್ಟರಲ್ಲಿ ಲೋಕಲ್ ಪೊಲೀಸ್ ಬರ್ತಾರೆ. ಏನು ಗಾಡಿ ಬ್ರೇಕ್ ಡೌನ್ ಆಯ್ತಾ, ಲಿಫ್ಟ್ ಕೊಡ್ಲಾ ಅಂತ. ಏನ್ ಬೇಡ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಲ್ಲಿ ಬರ್ತಾನೆ ಅಂತ. ಸರಿ ಅಂತ ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ಈಗ ಬ್ರಿಯಾನ್ ವಾಂತಿ ಮಾಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಜೆಫ್ರಿ ಇವನಿಗೆ ಚಾಕ್ಲೇಟ್ ಕೊಟ್ಟಿದ್ದ ಅಲ್ವಾ, ಆ ಚಾಕ್ಲೇಟ್ ನಲ್ಲಿ ಏನೋ ಮಿಕ್ಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ವಾಂತಿ ಮಾಡ್ಕೊಳ್ತಾ ಇದ್ದಾನೆ. ಅದೇ ತರನೇ ಈಗ ಜೆಫ್ರಿ ಈ ಮನೇಲಿ ಇರೋ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾ ಇದ್ದಾನೆ. ಆಗ ಇವರು, ನಾವು ಈ ಸಮಯದಲ್ಲಿ ಸ್ವೀಟ್ಸ್ ತಿನ್ನಲ್ಲ ಅಂತ ಹೇಳ್ತಾರೆ. ಆದ್ರೆ ಜೂಲಿ, ನಾವು ತಿಂತೀವಿ ಅಂತ ಚಾಕ್ಲೇಟ್ ತಗೋತಾಳೆ. ಜೂಲಿ ಹಾಗೂ ಮ್ಯಾಕ್ ಮಾತ್ರ ಚಾಕ್ಲೇಟ್ ತಿಂತಾರೆ. ಆನಾ ಹಾಗೂ ಈ ವಯಸ್ಸಾದ ವ್ಯಕ್ತಿ ಚಾಕ್ಲೇಟ್ ತಿನ್ನೋದಿಲ್ಲ. ಟಾಯ್ಲೆಟ್ ಯೂಸ್ ಮಾಡೋ ನೆಪದಲ್ಲಿ ಇವ್ರ ತಾಯಿ ಕೊಟ್ಟಿದ್ದ ಬೆಲ್ಲಿಯ ಕಣ್ಣನ್ನ ಅಲ್ಲೇ ಸೈಡ್ ಅಲ್ಲಿ ಇಡ್ತಾಳೆ. ಹೊರಗಡೆ ಬಂದ ಮೇಲೆ ಆನಾ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಜೂಲಿ ಬಂದು ಹಾಲ್ಗೆ ಕರ್ಕೊಂಡು ಬರ್ತಾಳೆ. ಈ ತಾತ ಆನಾ ತುಂಬಾ ಚೆನ್ನಾಗಿ ಪಿಯಾನೋ ನುಡಿಸ್ತಾಳೆ ಅಂತ. ಸೊ ಅದಕ್ಕೆ ಪಿಯಾನೋ ನುಡ್ಸೋದಕ್ಕೆ ಹೇಳ್ತಾರೆ. ಇವಳು ನುಡಿಸ್ತಾ ಇರೋ ಮ್ಯೂಸಿಕ್ ಇಂದ ಎಮಿ ಇಂಪ್ರೆಸ್ ಆಗ್ತಾಳೆ. ಸೊ ಈಗ ಟೈಮ್ ಆಯ್ತು ಅಂತ ಎಲ್ಲರೂ ನಿದ್ದೆ ಮಾಡೋದಕ್ಕೆ ಹೋಗ್ತಾರೆ. ಕೀತ್ ಹಾಗೂ ಕ್ಯಾಥ್ಲಿನ್ ಗೆ ಒಂದು ರೂಮ್ ಕೊಡ್ತಾರೆ. ಜೆಫ್ರಿ ಬೆಲ್ಲಿ ರೂಮ್ ನಲ್ಲೇ ಸ್ಟೇ ಆಗ್ತಾನೆ. ಎಮಿನ ಯಾರ ಜೊತೆ ಮಲಗಿಸ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಎಮಿ ಆನಾ ಹತ್ರ ಕೇಳ್ತಾಳೆ, ನಿನ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ. ಆಗ ಜೂಲಿ, ಅವಳಿಗೆ ಹುಡುಗರ್ನ ಕಂಡ್ರೆ ಆಗಲ್ಲ, ಹುಡುಗಿರ್ನ ಮಾತ್ರ ಇಷ್ಟ ಪಡ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೊ ಈಗ ಯಾನಾ ರೂಮ್ ನಲ್ಲಿ ಎಮಿ ಇದ್ದಾಳೆ. ಈ ಕಡೆ ಕೀತ್ ಹಾಗೂ ಕ್ಯಾಥ್ಲಿನ್ ಮಾತಾಡ್ತಾ ಇದ್ದಾರೆ. ಕ್ಯಾಥ್ಲಿನ್ ಕೇಳ್ತಾಳೆ, ನಮ್ ಪ್ಲಾನ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಯಾಕಂದ್ರೆ ಮ್ಯಾಕ್ ನೋಡೋದಕ್ಕೆ ತುಂಬಾ ಭಯಂಕರವಾಗಿದ್ದಾನೆ, ಅವನ್ನ ಕೊಲ್ಲೋದು ಈಸಿ ಅಲ್ಲ ಅಂತ. ತಲೆ ಕೆಡ್ಸ್ಕೋಬೇಡ, ಜೆಫ್ರಿ ಕೊಟ್ಟಿರೋ ಚಾಕ್ಲೇಟ್ ತಿಂದಿದ್ರೆ ಖಂಡಿತ ವೀಕ್ ಆಗ್ತಾನೆ. ಆ ಗ್ಯಾಪ್ ನಲ್ಲಿ ಅವನ್ನ ಸಾಯಿಸ್ಬೇಕು ಅಂತ ಹೇಳಿ ಜೆಫ್ರಿ ಇದ್ದ ರೂಮ್ಗೆ ಬರ್ತಾರೆ. ಜೆಫ್ರಿ ಕೇಳ್ತಾನೆ, ಯಾರನ್ನಾದ್ರೂ ಸಾಯಿಸಿದ್ರಾ ಅಂತ. ಇಲ್ಲ, ನಮ್ ಪ್ಲಾನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ಎಲ್ಲಾರು ನಿದ್ದೆ ಮಾಡಿದ್ಮೇಲೆ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ಕೊಲ್ಲೋಣ ಅಂತ. ಹಾಗಾದ್ರೆ ನಾನು ಆನಾ ಇದ್ದಾಳೆ ಅಲ್ವಾ, ಅವಳನ್ನ ಸಾಯಿಸ್ಬಿಡ್ಲಾ ಅಂತ. ಬೇಡ, ಅವಳು ಎಮ್ಮಿ ಜೊತೆ ಇದ್ದಾಳೆ, ಅವಳೇ ನೋಡ್ಕೊಳ್ತಾಳೆ. ಸರಿ, ಹಾಗಾದ್ರೆ ಮ್ಯಾಕ್ ನ ಸಾಯಿಸ್ತೀನಿ. ನೋಡು, ಅವನ್ನ ಸಾಯಿಸೋದು ಈಸಿ ಅಲ್ಲ, ಅವನಿಗೆ ಚಾಕ್ಲೇಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಬ್ರಿಯಾನ್ ಬೆಲ್ಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಆದ್ರೆ ಅವನು ಬಂದೇ ಇಲ್ಲ. ಅದಕ್ಕೆ ನೇರವಾಗಿ ಮನೆ ಕಡೆ ರಿಟರ್ನ್ ಬರ್ತಾ ಇದ್ದಾನೆ. ಆನಾ ಅವ್ರ ತಂದೆಗೆ ಟ್ಯಾಬ್ಲೆಟ್ ಕೊಟ್ಟು ರಿಟರ್ನ್ ಬಂದಾಗ ಎಮಿ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಆಗ ಆನಾ ಕೇಳ್ತಾಳೆ, ನಿಮ್ ತಂದೆ ಮನೆ ಒಳಗಡೆ ಬರುವಾಗ ನಮ್ ಹತ್ರ ಫೋನ್ ಇಲ್ಲ ಅಂತ ಹೇಳ್ತಿದ್ರು, ನಿನ್ನ ಹತ್ರ ಹೇಗ್ ಫೋನ್ ಇದೆ ಅಂತ. ಫೋನ್ ಇದೆ, ಆದ್ರೆ ಚಾರ್ಜ್ ತುಂಬಾ ಕಮ್ಮಿ ಇದೆ ಅಂತ. ಸರಿ, ಫೋನ್ ನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ, ನಿನ್ ಬಾಯ್ ಫ್ರೆಂಡಾ ಅಂತ. ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾಳೆ. ಆನಾ, ನಾನು ಹೊರಗಡೆ ಮಲ್ಕೊಳ್ತೀನಿ. ಅದೆಲ್ಲ ಬೇಡ, ಇಬ್ರು ಒಟ್ಟಿಗೆನೆ ಮಲ್ಕೊಳ್ಳೋಣ ಅಂತ. ಈ ಕಡೆ ಜೆಫ್ರಿ ಕೊಟ್ಟಿದ್ದ ಚಾಕ್ಲೇಟ್ ನ ಜೂಲಿ ಹಾಗೂ ಮ್ಯಾಕ್ ತಿಂದಿದ್ದಾರೆ ಅನ್ಸುತ್ತೆ. ಇಬ್ರು ವಾಂತಿ ಮಾಡ್ಕೊಳ್ತಾ ಇದ್ದಾರೆ. ಜೂಲಿ ಟಾಯ್ಲೆಟ್ ನಲ್ಲಿ ಇರೋದ್ರಿಂದ ಮ್ಯಾಕ್ ಹೊರಗಡೆ ಬಂದು ವಾಂತಿ ಮಾಡ್ಕೊಳ್ತಾ ಇದ್ದಾನೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಜೆಫ್ರಿ ಮ್ಯಾಕ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಕಡೆ ಇವರಿಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವರಿಬ್ರು ಲೆಸ್ಬಿಯನ್ಸ್. ಈ ಕಡೆ ಕೀತ್ ಕೊಡ್ಲಿ ಸಮೇತ ವಯಸ್ಸಾದ ವ್ಯಕ್ತಿ ಇದ್ದ ರೂಮ್ಗೆ ಬರ್ತಾರೆ. ಆಗ ವಿಂಡೋ ಇಂದ ಜೆಫ್ರಿ ಮ್ಯಾಕ್ ನ ಸಾಯಿಸ್ತಾ ಇರೋದನ್ನ ನೋಡ್ತಾರೆ. ಅಷ್ಟರಲ್ಲಿ ಇವ್ರಿಗೆ ಎಚ್ಚರಿಕೆಯಾಗಿ ಕಿರ್ಚಬೇಕು ಅನ್ನುವಷ್ಟರಲ್ಲಿ ಕೀತ್ ಕೊಡ್ಲಿಯಿಂದ ಅವ್ರ ತಲೆ ಸೀಳಿ ಸಾಯಿಸ್ಬಿಡ್ತಾನೆ. ಹೊರಗಡೆ ಬಂದು ಜೆಫ್ರಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಿನ್ಗೆ ಹೇಳಿದ್ದೆ ಅಲ್ವಾ ಮ್ಯಾಕ್ ಹತ್ರ ಹೋಗ್ಬೇಡ ಅಂತ, ಮತ್ತೆ ಯಾಕೆ ಹೋದೆ ಅಂದ್ರೆ ನನ್ ಮಾತಿಗೆ ಬೆಲೆ ಇಲ್ಲ. ಈಗ ನೀನು ಮಾಡಿರೋ ತಪ್ಪಿಗೆ ಮನೆಗೆ ಹೋದ್ಮೇಲೆ ದೊಡ್ಡ ಪನಿಷ್ಮೆಂಟ್ ಇರುತ್ತೆ ಅಂತ. ಅವನ ರೂಮ್ಗೆ ಹೋಗೋದಕ್ಕೆ ಹೇಳ್ತಾರೆ. ನಂತರ ಹಿಂದೆನೆ ಹೋಗಿ ಅವನು ಮ್ಯಾಕ್ ನಾಲಿಗೆ ಕಟ್ ಮಾಡಿದ್ದ ಅನ್ಸುತ್ತೆ.
ಇದೇ ನಿನ್ ಫೇವ್ರೇಟ್ ಅಲ್ವಾ, ತಗೋ ಅಂತ. ರೂಮ್ಗೆ ಬಂದಾಗ ಕ್ಯಾಥ್ಲಿನ್ ಹೇಳ್ತಾಳೆ, ಜೆಫ್ರಿ ಮಾಡಿದ್ದ ಕೆಲ್ಸದಿಂದ ಸಣ್ಣ ಮಿಸ್ಟೇಕ್ ಆಗಿದ್ದಿದ್ರೆ ಮ್ಯಾಕ್ ಅವನ್ನ ಕೊಲೆ ಮಾಡ್ಬಿಡ್ತಿದ್ದ. ಆದ್ರೆ ನೀವು ಅವನಿಗೆ ಎಂಕರೇಜ್ ಮಾಡ್ತಾ ಇದ್ದೀರಾ ಯಾಕೆ ಅಂತ. ನನ್ಗೂ ಕೋಪ ಇದೆ. ನಮ್ಗೆ ಚಾಲೆಂಜ್ ಇದ್ದಿದ್ದೆ ಮ್ಯಾಕ್ ನ ಹೇಗೆ ಸಾಯಿಸೋದು ಅಂತ. ಆದ್ರೆ ಆ ಕೆಲ್ಸನ ಜೆಫ್ರಿ ಮಾಡಿದ್ದಾನೆ, ಅದಕ್ಕೆ ಎಂಕರೇಜ್ ಮಾಡ್ದೆ ಅಷ್ಟೇ ಅಂತ. ಈ ಕಡೆ ಆನಾ ಹಾಗೂ ಎಮಿ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಾರೆ. ಎಮಿ ರೊಮ್ಯಾನ್ಸ್ ಮಾಡೋ ನೆಪದಲ್ಲಿ ಯಾನ ಕತೆ ಮುಗಿಸ್ಬೇಕು ಅಂತ ಚಾಕು ತೆಗಿತಾಳೆ. ನನ್ಗೀಗ ಇಂಟ್ರೆಸ್ಟ್ ಇಲ್ಲ ಅಂತ ಯಾನ ತಳ್ಳಿದ್ರಿಂದ ಎಮಿ ಕೈಯಲ್ಲಿದ್ದ ಚಾಕು ಅವಳ ತೊಡೆಗೆ ಚುಚ್ಕೊಳ್ಳುತ್ತೆ. ಯಾನಾಗೆ ಗಾಬರಿ ಆಗುತ್ತೆ, ಹೇಗೆ ಚಾಕು ನಿನ್ನ ಹತ್ರ ಇದೆ ಅಂತ. ಏನು ಇಲ್ಲ, ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೆ, ಅದು ಗೊತ್ತಿಲ್ಲದೆ ಚುಚ್ಬಿಡ್ತು ಅಂತ. ಆನ ಇವಳಿಗೆ ಫಸ್ಟ್ ಏಡ್ ಮಾಡ್ತಾಳೆ. ಆಗ ಎಮಿ ಮತ್ತೆ ಚಾಕುವಿಂದ ಚುಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಆನ ಕಿಸ್ ಮಾಡಿ, ಇಲ್ಲ ಇರು ಫಸ್ಟ್ ಏಡ್ ಕಿಟ್ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೊ ಎಮಿಗೆ ಯಾನನ ಕೊಲ್ಲೋದಕ್ಕೆ ಆಗ್ತಿಲ್ಲ. ಯಾನ ಫಸ್ಟ್ ಏಡ್ ಕಿಟ್ ತರೋದಕ್ಕೆ ಶೆಡ್ ಒಳಗಡೆ ಹೋಗ್ತಾಳೆ. ಆಗ ಯಾರೋ ಡೋರ್ ತೆಗಿಯೋ ಶಬ್ದ ಕೇಳಿಸುತ್ತೆ. ಆಗ ಹೊರಗಡೆ ಬರ್ತಾಳೆ. ಅಲ್ಲೇ ಆರ್ವಿ ವ್ಯಾನ್ ಇದೆ. ವ್ಯಾನ್ ಒಳಗಿನಿಂದ ಯಾರೋ ಬರ್ತಿರೋ ಶಬ್ದ ಕೇಳಿಸ್ತಾ ಇದೆ. ಯಾನ ಅಲ್ಲೇ ಹೈಡ್ ಆಗ್ತಾಳೆ. ಒಳಗಡೆಯಿಂದ ಕೀತ್ ಹಾಗೂ ಕ್ಯಾಥ್ಲಿನ್ ಬರ್ತಾರೆ. ಯಾಕಂದ್ರೆ ರಾತ್ರಿ ಆ ನೂಡಲ್ಸ್ ತಿಂದಿದ್ದು ಇವ್ರಿಗೆ ಸಾಲಿಲ್ಲ ಅನ್ಸುತ್ತೆ. ಅದಕ್ಕೆ ಗಾಡಿಲಿ ಇರುವ ಮನುಷ್ಯರ ಮಾಂಸ ತಿನ್ನೋದಕ್ಕೆ ಬಂದಿದ್ದಾರೆ. ಅವರು ಹೋದ್ಮೇಲೆ ಯಾನ ಒಳಗಡೆ ಹೋಗಿ ಯಾಕೆ ಇವರು ಚೆನ್ನಾಗಿರೋ ಗಾಡಿನ ರಿಪೇರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಡೌಟ್ ಬಂದು ಚೆಕ್ ಮಾಡ್ತಾ ಇದ್ದಾಳೆ. ಫ್ರೀಜರ್ ಓಪನ್ ಮಾಡಿ ನೋಡಿದಾಗ ಇವ್ರ ಅಣ್ಣ ಬೆಲ್ಲಿಯ ತಲೆ ಕಟ್ ಮಾಡಿ ಅದ್ರೊಳಗಡೆನೆ ಇಟ್ಟಿದ್ದಾರೆ. ಇದನ್ನ ನೋಡಿ ಯಾನಾಗೆ ಗಾಬರಿ ಆಗುತ್ತೆ. ಸೊ ನಮ್ಮ ಮನೆಗೆ ಬಂದಿರೋದು ಸಾಮಾನ್ಯ ಮನುಷ್ಯರಲ್ಲ, ಅವರೆಲ್ಲ ಡೇಂಜರಸ್ ಕ್ಯಾನಿಬಲ್ಸ್ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಜೂಲಿಗೆ ವಾಂತಿ ನಿಲ್ತಾನೆ ಇಲ್ಲ. ಆಗ ಎಮಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಒಂದು ಕಣ್ಣಿಟ್ಟಿದ್ಲು ಅಲ್ವಾ, ಅದನ್ನ ನೋಡಿ ಜೂಲಿಗೆ ಶಾಕ್ ಆಗುತ್ತೆ. ಈ ವಿಷಯನ ಅವ್ರ ತಾತನಿಗೆ ಹೇಳೋದಕ್ಕೆ ಹೋಗ್ತಾಳೆ. ನೋಡಿದ್ರೆ ಕೀತ್ ಅವ್ರ ತಲೆ ಸೀಳಿ ಸಾಯಿಸ್ಬಿಟ್ಟಿದ್ದಾನೆ. ಅಷ್ಟ್ರಲ್ಲಿ ಹಿಂದೆಯಿಂದ ಬಂದ ಕೀತ್ ಜೂಲಿನ ಎಳ್ಕೊಂಡು ಕ್ಯಾಥ್ಲಿನ್ ಹತ್ರ ಹೋಗ್ತಾನೆ. ಕ್ಯಾಥ್ಲಿನ್ಗೆ ಹೇಳ್ತಾನೆ, ಇದು ನಿನ್ ಬೇಟೆ, ನೀನೇ ಸಾಯಿಸ್ಬೇಕು ಅಂತ. ಹೇಗೆ ಕೊಲೆ ಮಾಡೋದು, ಇವಳು ಒದ್ದಾಡ್ತಾ ಇದ್ದಾಳೆ ಅಂತ. ಆಗ ಕೀತ್ ಅವಳ ತಲೆ ಹಿಡಿದು ಟೇಬಲ್ಗೆ ಸೇರಿಸಿ ಹೊಡಿತಾನೆ. ಈಗ ನೋಡು ಸೈಲೆಂಟ್ ಆಗಿ ಇದ್ದಾಳೆ, ನಿನ್ಗೆ ಇಷ್ಟ ಬಂದಂತೆ ಸಾಯಿಸು ಅಂತ. ಸೊ ಇವರಿಬ್ಬರಿಗೆ ಇಲ್ಲೇ ಮೂಡ್ ಬಂದಿದೆ. ಜೆಫ್ರಿ ಮುಂದೆನೆ ಬೀಸ್ಟ್ ಮೋಡ್ ಅಲ್ಲಿ ಇದ್ದಾರೆ. ಜೆಫ್ರಿನ ನೋಡಿ ಸರಿ ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಇವಳ ಕತೆ ಮುಗಿಸ್ಬಿಡ್ಬೇಕು ಅಂತ ಚಾಕು ತೆಗಿತಾಳೆ. ಅಷ್ಟರಲ್ಲಿ ಎಲ್ಲಿಂದನೋ ಬಂದ ಬಾಣ ಕ್ಯಾಥ್ಲಿನ್ ಕತ್ತಿಗೆ ಚುಚ್ಚಿ ಸ್ಪಾಟ್ ನಲ್ಲೇ ಸತ್ತು ಹೋಗ್ತಾಳೆ. ಆಗ ಶಬ್ದ ಕೇಳಿ ಎಮಿ ವಿಂಡೋ ಇಂದ ನೋಡಿದಾಗ ಯಾನ ಬಾಣಗಳ ಸಮೇತ ಓಡ್ತಾ ಇರೋದನ್ನ ನೋಡ್ತಾಳೆ. ಸೊ ಹಾಗಾದ್ರೆ ಯಾನಾಗೆ ಸತ್ಯ ಗೊತ್ತಾಗಿದೆ ಅನ್ಸುತ್ತೆ ಅಂತ ಹಾಲ್ಗೆ ಬರ್ತಾಳೆ. ಅವ್ರ ತಾಯಿ ಸತ್ತೋಗಿರೋದು ನೋಡಿ ಗಾಬರಿ ಆಗುತ್ತೆ. ಯಾನ ಹಾಗೂ ಅವಳ ಸಿಸ್ಟರ್ ಕತೆ ಮುಗಿಸ್ಬೇಕು, ನಿಮ್ಮಿಂದನೇ ಅಮ್ಮ ತೀರ್ ಹೋದ್ರು ಅಂತ ಕೀತ್ನ ಬ್ಲೇಮ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಜೆಫ್ರಿ ಹೇಳ್ತಾನೆ, ಫಸ್ಟ್ ಯಾನ ಕತೆ ಮುಗಿಸ್ಬೇಕಿತ್ತು, ಆದ್ರೆ ನೀನು ಅವಳ ಜೊತೆ ಕ್ಲೋಸ್ ಆಗಿ ಇದ್ದೆ, ಸೊ ನಿನ್ನಿಂದಾನೇ ಅಮ್ಮ ಸತ್ತಿದ್ದು ಅಂತ. ಆಗ ಕೀತ್, ಇದು ಜಗಳ ಆಡೋ ಸಮಯ ಅಲ್ಲ, ಹೊರಗಡೆ ಯಾನ ನಮ್ ಕತೆ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಫಸ್ಟ್ ಜೂಲಿನ ಯೂಸ್ ಮಾಡ್ಕೊಂಡು ಯಾನ ಇಲ್ಲಿಗೆ ಬರೋ ಹಾಗೆ ಮಾಡ್ಬೇಕು ಅಂತ ಫಸ್ಟ್ ಜೂಲಿನ ಚೇರ್ ಮೇಲೆ ಕೂರಿಸಿ ಕಟ್ ಹಾಕಿದ್ದಾರೆ. ಜೂಲಿಗೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವಳು ಕಿರ್ಚ್ತಾ ಇರೋದ್ರಿಂದ ಹೊರಗಡೆ ಇರೋ ಯಾನಾಗೆ ಗೊತ್ತಾಗುತ್ತೆ ಅವರು ಜೂಲಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವಳು ರೂಮ್ ಒಳಗಡೆ ವಿಂಡೋ ಇಂದ ನಿಧಾನವಾಗಿ ಬರ್ತಾಳೆ. ಅಲ್ಲಿ ಎಮಿ ಫೋನ್ ಇದೆ, ಅದರಿಂದ ಪೊಲೀಸ್ಗೆ ಕಾಲ್ ಮಾಡಿ ನಮ್ ಫ್ಯಾಮಿಲಿ ಮೇಲೆ ಒಂದು ಸೈಕೋ ಫ್ಯಾಮಿಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. ಶಬ್ದ ಕೇಳಿ ಜೆಫ್ರಿ ಅವಳ ರೂಮ್ ಹತ್ರ ಬರ್ತಾನೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದಾಗ ಯಾನ ಅವನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಯಾನ ಕಾಲ್ ಮಾಡಿ ಪೊಲೀಸ್ಗೆ ವಿಷಯ ಹೇಳಿರ್ತಾಳೆ ಅಲ್ವಾ, ಅದ್ರಲ್ಲಿ ಅರ್ಧ ಮಾತ್ರ ಇವ್ರಿಗೆ ಕೇಳಿಸಿರುತ್ತೆ, ಮತ್ತೆ ಏನ್ ಹೇಳಿದ್ಲು ಅನ್ನೋದು ಸರಿಯಾಗಿ ಕೇಳಿಸಿರೋದಿಲ್ಲ. ಅಂದ್ರೂನು ಅದೇ ಫ್ಯಾಮಿಲಿಗೆ ಸೇರಿದ್ದ ಮೆಲಿಯಾರ್ ಅನ್ನೋ ವ್ಯಕ್ತಿ ಕಾಣೆ ಆಗಿದ್ದಾನೆ ಅಲ್ವಾ. ಸೊ ಅದಕ್ಕೆ ಒಂದ್ಸಲ ಅವ್ರ ಮನೆ ಹತ್ರ ಹೋಗಿ ಚೆಕ್ ಮಾಡೋಣ ಅಂತ ಯಾನ ಮನೆ ಕಡೆ ಬರ್ತಾ ಇದ್ದಾರೆ. ಈ ಕೀತ್ ಜೂಲಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಯಾನಾಗೆ ಹೇಳ್ತಾರೆ, ಇನ್ನು 15 ಸೆಕೆಂಡ್ಸ್ ಅಷ್ಟೇ ನಿನ್ಗೆ ಟೈಮ್, ಅಷ್ಟ್ರಲ್ಲಿ ಇಲ್ಲಿಗೆ ಬಂದಿಲ್ಲ ಅಂದ್ರೆ ನಿನ್ ತಂಗಿ ದೇಹನ ತುಂಡು ತುಂಡಾಗಿ ಕಟ್ ಮಾಡ್ತೀನಿ ಅಂತ. ಕರೆಕ್ಟ್ ಆಗಿ ಅಲ್ಲಿಗೆ ಯಾನ ಜೆಫ್ರಿ ಕತ್ತಿಗೆ ಚಾಕು ಇಟ್ಟು ಕರ್ಕೊಂಡು ಬರ್ತಾಳೆ. ನನ್ ತಂಗಿನ ಬಿಟ್ಬಿಡು, ಇಲ್ಲ ಅಂದ್ರೆ ನಿನ್ ಮಗನ್ ಕತೆ ಮುಗಿಸ್ಬಿಡ್ತೀನಿ ಅಂತ. ಆದ್ರೆ ಕೀತ್ ಹೆದರ್ತಾನೆ ಇಲ್ಲ. ನೋಡು, ನಾವು ಇಬ್ರಿದ್ದೀವಿ, ನೀನೇನಾದ್ರೂ ಅವನ್ನ ಸಾಯಿಸ್ಬಿಟ್ರೆ ನಾವಿಬ್ರು ಸೇರಿ ನಿನ್ ತಂಗಿ ಹಾಗೂ ನಿನ್ನ ಬ್ರೂಟಲ್ ಆಗಿ ಕೊಲೆ ಮಾಡ್ತೀವಿ ಅಂತ. ಯಾನಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಜೆಫ್ರಿನ ಬಿಟ್ಬಿಡ್ತಾಳೆ. ಸೊ ಇವರಿಬ್ಬರನ್ನ ಈಗ ಒಂದೇ ಚೇರ್ ನಲ್ಲಿ ಕಟ್ ಹಾಕಿದ್ದಾರೆ. ಈಗ ಕೀತ್ ಸತ್ತೋಗಿದ ಮ್ಯಾಕ್ ನ ನಾಲ್ಗೆನ ಕಟ್ ಮಾಡಿರ್ತಾನೆ. ಅದನ್ನ ಕುಕ್ ಮಾಡಿ ಜೂಲಿಗೆ ತಿನ್ನು ಅಂತ ಹೇಳ್ತಾರೆ. ಜೂಲಿ ನನ್ನಿಂದ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳನ್ನ ಬಿಟ್ಬಿಡಿ ಅಂತ ಯಾನ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಸರಿ ಹಾಗಾದ್ರೆ ನೀನ್ ತಿನ್ನು ಅಂತ, ತಿಂದಿಲ್ಲ ಅಂದ್ರೆ ನಿನ್ ತಂಗಿ ಬೆರಳನ್ನ ಕಟ್ ಮಾಡ್ತೀನಿ ಅಂತ. ಯಾನ ಹೇಳ್ತಾಳೆ, ನಾನ್ ತಿನ್ನಲ್ಲ. ಆಗ ಕೀತ್ ಜೂಲಿ ಬೆರಳನ್ನ ಕಟ್ ಮಾಡ್ತಾನೆ. ಈಗ ತಿನ್ನು ಅಂತ ಹೇಳ್ತಾ ಇದ್ದಾನೆ.
ಹಾಗಯ್ಯನ ನಾನು ತಿಂದ್ರೂ ಸಾಯಿಸ್ತೀಯ, ತಿಂದಿಲ್ಲ ಅಂದ್ರೂ ಸಾಯಿಸ್ತೀಯ, ಬೇಗ ನಮ್ಮಿಬ್ಬರನ್ನ ಸಾಯಿಸ್ಬಿಡು ಅಂತ. ಅಷ್ಟು ಈಸಿಯಾಗಿ ನಿಮ್ಮಿಬ್ಬರನ್ನ ಸಾಯಿಸಲ್ಲ. ಪಿಯಾನೋ ನುಡ್ಸೋದಕ್ಕೆ ಬೆರಳುಗಳು ತುಂಬಾ ಮುಖ್ಯ. ಈಗ ನಿನ್ ಬೆರಳುಗಳನ್ನ ಕಟ್ ಮಾಡ್ತೀನಿ ಅಂತ. ಕಟ್ ಮಾಡಿದ್ರೂ ಪರವಾಗಿಲ್ಲ, ನಾನ್ ಸತ್ರೆ ನಿನ್ ಮಗಳಿಗೆ ತೊಂದ್ರೆ ಆಗ್ಬೋದು, ಯಾಕಂದ್ರೆ ನಿನ್ನೆ ರಾತ್ರಿ ನಾವಿಬ್ರು ಕ್ಲೋಸ್ ಆಗಿ ಇದ್ವಿ ಅಂತ. ಇದನ್ನ ಕೇಳಿ ಎಮ್ಮಿಗೆ ಕೋಪ ಬರುತ್ತೆ. ಫಸ್ಟ್ ಇವಳನ್ನ ಸಾಯಿಸ್ಬಿಡಿ ಅಂತ ಕೀತ್ಗೆ ಹೇಳ್ತಾಳೆ. ಸೊ ಇವಳ ಬಗ್ಗೆ ಮಾತಾಡಿದ್ರೆ ಎಮ್ಮಿ ಟ್ರಿಗರ್ ಆಗ್ತಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ, ಯಾಕೆ ಹೆದರ್ತಾ ಇದ್ಯಾ, ನೀನು ಲೆಸ್ಬಿಯನ್ ಅನ್ನೋ ವಿಷಯ ನಿಮ್ ತಂದೆಗೆ ಗೊತ್ತಾಗುತ್ತೆ ಅಂತನ. ಇದನ್ನ ಕೇಳಿ ಕೀತ್ಗೆ ಕೋಪ ಬರುತ್ತೆ. ನೀನು ಲೆಸ್ಬಿಯನ್ನ, ನಮ್ ಕುಟುಂಬ ಮಾನ ಮರ್ಯಾದೆ ಹೋಯ್ತು. ಇಲ್ಲ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಒಂದು ಸೀನ್ ನಲ್ಲಿ ಎಮ್ಮಿ ಫೋನ್ ಅಲ್ಲಿ ಮಾತಾಡ್ತಿರೋದನ್ನ ಯಾನ ನೋಡಿರ್ತಾಳೆ. ಅದ್ರ ಬಗ್ಗೆ ಯಾನ ಹೇಳ್ತಾಳೆ, ನಿನ್ ಮಗಳು ಪದೇ ಪದೇ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂತ ಫೋನ್ ಅಲ್ಲಿ ಬ್ಯುಸಿ ಇರ್ತಾಳೆ ಅಲ್ವಾ, ಅದು ಹುಡ್ಗ ಅಲ್ಲ ಹುಡುಗಿ, ಯಾಕಂದ್ರೆ ಅವಳಿಗೆ ಹುಡುಗಿರ್ನ ಮಾತ್ರ ಇಷ್ಟ ಅಂತ. ಆಗ ಕೀತ್, ಹೌದು, ನೀನು ಇಷ್ಟು ದಿನ ಬಾಯ್ ಫ್ರೆಂಡ್ ಅಂತ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ, ಅವನ್ನ ನಮ್ಗೆ ಪರಿಚಯ ಮಾಡ್ಸೇ ಇಲ್ಲ, ಅವನ್ ಫೋಟೋ ಕೂಡ ತೋರ್ಸಿಲ್ಲ ಅಂತ. ಎಮ್ಮಿ ನಿಜ ಹೇಳ್ತಾಳೆ, ಹೌದು ನಾನು ಲೆಸ್ಬಿಯನ್. ಏನಿವಾಗ? ಈ ವಿಷಯ ತಾಯಿಗೆ ಗೊತ್ತಿತ್ತು, ಅವರು ಕೂಡ ಸಪೋರ್ಟ್ ಮಾಡ್ತಿದ್ರು, ನಿಮ್ ತರ ಕೇವಲವಾಗಿ ಮಾತಾಡಿಲ್ಲ ಅಂತ. ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಈ ಗ್ಯಾಪ್ ನಲ್ಲಿ ಆನ ಕೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿ ಒಂದು ಫೋರ್ಕ್ ಇಂದ ಕೀತ್ ಕಣ್ಣಿಗೆ ಚುಚ್ಚಿಬಿಡ್ತಾಳೆ. ಇದನ್ನ ನೋಡಿ ಎಮ್ಮಿ ಯಾನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಕೀತ್ ಅವ್ರ ಕಣ್ಣಿಗೆ ಚುಚ್ಚಿದ ಫೋರ್ಕ್ ನ ಕಿತ್ತಾಗ ಅವ್ರ ಕಣ್ಣು ಕೂಡ ಅದ್ರ ಜೊತೆನೆ ಕಿತ್ ಬರುತ್ತೆ. ಅದನ್ನ ಅವರೇ ತಿಂತಾರೆ, ಸಖತ್ ಟೇಸ್ಟಿ ಆಗಿದೆ ಅಂತ. ಅಷ್ಟರಲ್ಲಿ ಬೆಲ್ಲಿ ಫ್ರೆಂಡ್ ಬ್ರಿಯಾನ್ ಅಲ್ಲಿಗೆ ಬಂದು ಕೀತ್ ಶೋಲ್ಡರ್ ಗೆ ಶೂಟ್ ಮಾಡ್ತಾನೆ. ಯಾನ ತಂಗಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಜೆಫ್ರಿ ಬರ್ತಾನೆ. ಯಾನ ಅವನಿಗೆ ಶೂಟ್ ಮಾಡು ಅಂತ ಬ್ರಿಯಾನ್ಗೆ ಹೇಳ್ತಾಳೆ. ಅಷ್ಟರಲ್ಲಿ ಕೀತ್ ಬ್ರಿಯಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜೆಫ್ರಿ ಆನಾಗೆ ಹೆದರ್ಸಿ ಕಿಚನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕುದಿಯೋ ನೀರು ತೆಗೆದು ಜೆಫ್ರಿ ಮುಖಕ್ಕೆ ಸುರಿತಾಳೆ. ಈ ಕಡೆ ಕೀತ್ ಹಾಗೂ ಬ್ರಿಯಾನ್ ನಡುವೆ ಭಯಂಕರ ಫೈಟ್ ನಡೀತಾ ಇದೆ. ಒಂದು ಹಂತದಲ್ಲಿ ಕೀತ್ ಫೋರ್ಕ್ ಇಂದ ಬ್ರಿಯಾನ್ ತಲೆಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಈ ಕಡೆ ಆನ ಜೆಫ್ರಿ ಕತ್ತನ್ನ ಮುರಿದು ಸಾಯಿಸ್ಬಿಡ್ತಾಳೆ. ಜೂಲಿ ಕೊಡ್ಲಿಯಿಂದ ಕೀತ್ ಅವರ ತಲೆ ಸೀಳಿ ಸಾಯಿಸ್ಬಿಡ್ತಾಳೆ. ಆಲ್ಮೋಸ್ಟ್ ಎಲ್ಲ ಸತ್ತೋದ್ರು ಅಂತ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಎಮ್ಮಿ ಜೂಲಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಇದರಿಂದ ಟ್ರಿಗರ್ ಆಗಿದ್ದ ಯಾನ ಎಮ್ಮಿಗೆ ಸರಿಯಾಗಿ ಹೊಡಿತಾಳೆ. ಕೊಡ್ಲಿ ತಗೊಂಡು ಎಮ್ಮಿನ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ಎಮ್ಮಿ ಹೊರಗಡೆ ಓಡ್ ಬರ್ತಾಳೆ. ಕೊಡ್ಲಿ ಸಮೇತ ಯಾನ ಹಿಂದೆನೆ ಬರ್ತಾಳೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ಪೊಲೀಸ್ ಯಾನ ಕೈಯಲ್ಲಿ ಕೊಡ್ಲಿ ಇರೋದು ನೋಡಿ ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆಕ್ಚುಲಿ ಯಾನ ಇವ್ರಿಗೆನೆ ಕಾಲ್ ಮಾಡಿ ಇಲ್ಲಿ ನಡೀತಾ ಇರೋ ವಿಷಯದ ಬಗ್ಗೆ ಹೇಳಿರ್ತಾಳೆ. ಯಾನ ಕೊಡ್ಲಿ ಸಮೇತ ಇವಳನ್ನ ಓಡಿಸ್ಕೊಂಡು ಬಂದಿದ್ರಿಂದ ಯಾನ ಸೈಕೋ ಆಗಿರ್ಬೋದು. ಅವಳೆ ಎಮ್ಮಿನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅನ್ಕೊಂಡು ಯಾನನ ಸಾಯಿಸಿ ಎಮ್ಮಿನ ಸೇವ್ ಮಾಡ್ತಾರೆ. ಎಮ್ಮಿನ ಕಾರ್ ನಲ್ಲಿ ಕೂರಿಸಿ ಹೈಯರ್ ಆಫೀಸರ್ ಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲಿ ಇವಳು ಅಲ್ದೆ ಬೇರೆ ಯಾರಾದ್ರೂ ಜೀವಂತವಾಗಿ ಇದ್ದಿದ್ರೆ ಇಲ್ಲಿ ನಿಜವಾಗ್ಲೂ ಏನ್ ನಡೀತು ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಇವನ್ ಏನ್ ಅನ್ಕೊಂಡಿದ್ದಾನೆ ಅಂದ್ರೆ ಈ ಮನೇಲಿ ಇರುವ ಯಾನ ಹಾಗೂ ಫ್ಯಾಮಿಲಿ ಈ ಎಮ್ಮಿ ಫ್ಯಾಮಿಲಿಗೆ ಟಾರ್ಚರ್ ಮಾಡಿ ಕೊಲೆ ಮಾಡಿದ್ದಾರೆ, ಅವರೇ ಸೈಕೋ ಫ್ಯಾಮಿಲಿ ಅನ್ಕೊಂಡಿದ್ದಾನೆ. ಹಾಗೇನೆ ಹೈಯರ್ ಆಫೀಸರ್ ಗೆ ಹೇಳ್ತಾ ಇದ್ದಾನೆ. ಆಗ ಏನೋ ಶಬ್ದ ಕೇಳಿ ಗನ್ ತಗೊಂಡು ಹೋಗ್ತಾರೆ. ಹಾಗೆ ಎಮ್ಮಿ ಅವಳ ಹತ್ರ ಇದ್ದ ಚಾಕುಯಿಂದ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ಅವ್ರು ಬಂದಿದ್ದ ಗಾಡಿಯಲ್ಲೇ ಅವ್ರ ಯೂನಿಫಾರ್ಮ್ ಹಾಕೊಂಡು ಈ ಮನೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.